ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್. ನೀವು ನೋಡ್ತಾ ಇದ್ದೀರಾ ಎ ಸ್ಟಾರ್ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಏಕಾತನೇ ಬೇಕು, ಪ್ಲಾನ್ ಅಪ್ರೂವಲ್ ಬೇಕು ಅನ್ನೋಂಥವ್ರಿಗೆ ಒಂದು ಏಕಾತ ಬಿಲ್ಡಿಂಗ್ ತೋರ್ಸಕ್ಕೆ ಬಂದಿದ್ದೀನಿ. ಹೊಸ ಬಿಲ್ಡಿಂಗ್, ಬ್ರಾಂಡ್ ನ್ಯೂ. ನೋಡಿ ಸ್ನೇಹಿತರೆ, ಇದೇ ಬಿಲ್ಡಿಂಗು. ನೋಡಿ ಸ್ನೇಹಿತರೆ, ಲೊಕೇಶನ್ ಬಂದ್ಬಿಟ್ಟು ಹೆಸರುಘಟ್ಟ ಮೇನ್ ರೋಡಲ್ಲಿ ಕಿರ್ಲೋಸ್ಕರ್ ಲೆವೆಟ್ ಅಂತ ಬರುತ್ತೆ. ನೋಡಿ ಸ್ನೇಹಿತರೆ, ಈ ಕಿರ್ಲೋಸ್ಕರ್ ಲೆವೆಟ್ ಪಕ್ಕನೇ ನೇವಿ ಲೆವೆಟ್ ಅಂತ. ಈ ನೇವಿ ಲೆವೆಟ್ ಒಳಗಡೆ ಈ ಒಂದು ಮನೆ ತೋರ್ಸಕ್ಕೆ ಬಂದಿದ್ದೀನಿ ನಾನು. ನೋಡಿ ಸ್ನೇಹಿತರೆ, ಇದೊಂದು G+2 ಇರೋ ಅಂಥ ಈ ಒಂದು ಬಿಲ್ಡಿಂಗ್ ಸೇಲ್ಗಿದೆ. ಸ್ನೇಹಿತರೆ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇದು ಬ್ಯಾಂಗ್ಳೂರು ನಾರ್ತು. ನಿಮಗೆ ದಾಸರಳ್ಳಿ 8ನೇ ಮೈಲಿ ಹೆಸರುಘಟ್ಟ ಮೇನ್ ರೋಡು. ಈ ಹೆಸರುಘಟ್ಟ ಮೇನ್ ರೋಡಲ್ಲಿ ಸ್ನೇಹಿತರೆ ಸಪ್ತಗಿರಿ ಹಾಸ್ಪಿಟಲ್ ಅಂತ ಬರುತ್ತೆ, ಸಪ್ತಗಿರಿ ಯೂನಿವರ್ಸಿಟಿ. ಈ ಸಪ್ತಗಿರಿ ಹಾಸ್ಪಿಟ್ಲು ಪಕ್ಕದಲ್ಲೇ ಬರುತ್ತೆ ಸ್ನೇಹಿತರೆ ಈ ಒಂದು ಕಿರ್ಲೋಸ್ಕರ್ ಲೆವೆಟ್. ಸಪ್ತಗಿರಿ ಯೂನಿವರ್ಸಿಟಿಗೆ ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ, ಸಪ್ತಗಿರಿ ಹಾಸ್ಪಿಟ್ಲಿಗೂ ಅಷ್ಟೇ ಅರ್ಧ ಕಿಲೋಮೀಟ್ರು, ಮತ್ತು ನಿಮಗೆ ಹೆಸರುಘಟ್ಟ ಮೇನ್ ರೋಡ್ಗೆ ಜಸ್ಟ್ ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ 40 ಫಿಟ್ಟು 30 ಫಿಟ್ಟು ರೋಡ್ಗಳೆಲ್ಲ 40 ಫಿಟ್ಟು 30 ಫಿಟ್ಟು, ಮತ್ತು ಕಾವೇರಿ ನೀರು ಬಂದಿದೆ, ಸ್ಯಾನಿಟ್ರಿ ಆಗಿದೆ. ಈ ಒಂದು ಬಿಲ್ಡಿಂಗ್ ಸೇಲ್ಗಿದೆ. ಓಕೆ, ನೋಡ್ಕೊತಾ ಇದ್ದೀರಲ್ಲ ಸ್ನೇಹಿತರೆ, ಲೊಕೇಶನ್ಸ್ ಎಲ್ಲ ಹೇಳಿದ್ದೀನಿ. ಫೇಸಿಂಗ್ ನಾರ್ತು, ಡೈಮೆನ್ಷನ್ 30-40. ಸ್ನೇಹಿತರೆ, ಈ ಕನ್ವರ್ಷನ್ ಏಕಾತ, ಪ್ಲಾನ್ ಅಪ್ರೂವಲ್. ಪ್ಲಾನ್ ಅಪ್ರೂವಲ್, ಫೇಸಿಂಗ್ ನಾರ್ತು, ಡೋರ್ಸು ನಾರ್ತು ಈಸ್ಟು ಇದೆ. ನೋಡಿ ಸ್ನೇಹಿತರೆ, ಈ ಒಂದು ಮನೆ ಸೇಲ್ಗಿದೆ. G+2. ನೋಡಿ, ಕೆಳಗಡೆ ನಿಮಗೆ 2 ಕಾರ್ ಪಾರ್ಕಿಂಗ್, ಇನೋವಾ ಕಾರ್ ಇಲ್ಲ ಫಾರ್ಚುನರ್ ಕಾರ್ನ ಪಾರ್ಕಿಂಗ್ಗೆ ಅವಕಾಶ ಇದೆ ಪಾರ್ಕಿಂಗಲ್ಲಿ. ಸೊ 2 BHK ಹೌಸ್ ಬರುತ್ತೆ, ಕಾಪರ್ ಲೈನ್ ಬರುತ್ತೆ. ಅದಾದ ಮೇಲೆ ಲಕ್ಸುರಿ 3 BHK ಬರುತ್ತೆ. ಅದಾದಮೇಲೆ ಸೊ 2 ಮನೆ 2 BHK ಬರುತ್ತೆ. ಓಕೆ, ಟೋಟಲ್ ಈ ಒಂದು ಮನೆಯಿಂದ ಎಷ್ಟಪ್ಪ ರೆಂಟ್ ಬರುತ್ತೆ? ಟೋಟಲ್ ಈ ಒಂದು ಬಿಲ್ಡಿಂಗ್ ಏನನ್ನ ರೆಂಟಲ್ ಇನ್ಕಮ್ಗೆ ಅಂತ ಯಾರನ್ನ ತೊಗೊಂಡವ್ರು ಬಿಟ್ಬಿಟ್ರೆ ಕೊಟ್ಟರೆ ಸ್ನೇಹಿತರೆ, ಒಂದು 55,000 ರೆಂಟಲ್ ಇನ್ಕಮ್ ಇರೋಂಥ ಈ ಒಂದು ಮನೆ ಸೇಲ್ಗಿದೆ. ಸೊ 2ನೇ ಆಕ್ಷನ್ಸ್, ಓನರ್ ಬಿಟ್ಟು ಎಷ್ಟಪ್ಪ ರೆಂಟ್ ಬರುತ್ತೆ ನೋಡಿ ಸ್ನೇಹಿತರೆ. ಈ ಒಂದು ಮನೆ ಓನರ್ ಬಿಟ್ಟು ಒಂದು 35,000 ರೆಂಟಲ್ ಇನ್ಕಮ್ ಇರೋ ಅಂಥ ಈ ಒಂದು ಬಿಲ್ಡಿಂಗ್ ಸೇಲ್ಗಿದೆ. ಅಲ್ಲಿಗೆ 3 2 BHK, 1 3 BHK, ಟೋಟಲ್ 4 ಮನೆ ಬರುತ್ತೆ. ನೋಡಿ, ಇಲ್ಲಿ KB ಮೀಟ್ರೆಲ್ಲ ಅವರೇ ಹಾಕಿರ್ತಾರೆ ಓನರು, ಮತ್ತು ಕಾವೇರಿ ಕೂಡ ಅವರೇ ಕಲೆಕ್ಷನ್ ತೊಗೊಂಡಿರ್ತಾರೆ. ಅಂದರೆ 1 ಫಾರ್ ಸೆಟ್ಲ್ಮೆಂಟು, ಅವರು ಜಲಮಂಡಲಿಗೆ ಅಮೌಂಟ್ ಕಟ್ಟು 1 ಫಾರ್ ಸೆಟ್ಲ್ಮೆಂಟ್ ಅಂತಾರೆ. ಆ ಥರ ಅವರು ಪೇ ಮಾಡಿ ಸೊ ಕಾವೇರಿ ನೀರು ಕಲೆಕ್ಷನ್ ಕೂಡ ಪಡೆದಿರುತ್ತಾರೆ ಈ ಒಂದು ಮನೆಗೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಬಿಲ್ಡಿಂಗ್ ಇಷ್ಟು ವಿಶೇಷತೆ ಇದೆ ಇದ್ರದ್ದು. ಮತ್ತು ಇಲ್ಲೆಲ್ಲ ಸೈಟ್ ರೇಟ್ ಎಲ್ಲ ಎಷ್ಟಿದೆ ಸ್ನೇಹಿತರೆ? ಇಲ್ಲೆಲ್ಲ ಸೈಟ್ ರೇಟ್ ಎಲ್ಲ 8,500 ಇಂದ 9,000 ಗಂಟ ಇದೆ ಸ್ನೇಹಿತರೆ. ಕನ್ವರ್ಷನ್ ಏಕಾತ, ಪ್ಲಾನ್ ಅಪ್ರೂವಲ್. ಓಕೆ, ನೋಡೋಣ. ಇವಾಗ ಬಿಲ್ಡಿಂಗ್ ಒಳಗಡೆ ಹೋಗೋಣ, ನೋಡೋಣ ಸ್ನೇಹಿತರೆ. ನೋಡ್ಕೊಳ್ಳಿ, 30 ಫಿಟ್ಟು ಇವೆಲ್ಲ ಇಲ್ಲೆಲ್ಲ 30 ಅಡಿ 40 ಅಡಿ ರೋಡ್ಗಳೇ ಸ್ನೇಹಿತರೆ. ಮತ್ತು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಸ್ಯಾನಿಟ್ರಿ ಆಗಿದೆ ಇಲ್ಲಿ, ಮತ್ತು ಕಾವೇರಿ ನೀರು ಕೂಡ ಬಂದಿದೆ. CMC ವಾಟರು ಕೂಡ ಇದೆ ಸ್ನೇಹಿತರೆ. ಕಾವೇರಿ ನೀರಿದೆ, CMC ವಾಟರ್ ಇದೆ. ಓಕೆ ಸ್ನೇಹಿತರೆ, ಇವಾಗ ಹೋಗೋಣ, ನೋಡೋಣ. ನೋಡ್ಕೊಳ್ಳಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಫುಲ್ಲು SS ಗೇಟ್ ಹಾಕಿದ್ದಾರೆ, ಕಾಣಿಸ್ತಾ ಇದೆಯಾ ನಿಮಗೆ? ಓಕೆ, ನೋಡಿ ಸ್ನೇಹಿತರೆ, SS ಗೇಟ್ ನೋಡಿ, ಸಂಪ್ ಇಲ್ಲಿ ಬರುತ್ತೆ. ಇದು ಒಂದು 18,000 ಲೀಟ್ರ್ ಹಿಡಿಯುವಷ್ಟು ಸಂಪ್ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ 3 ಟ್ಯಾಂಕರ್ ನೀರು ಹಿಡಿಯುವಷ್ಟು ಸಂಪ್ ಮಾಡಿದ್ದಾರೆ. ಓಕೆ, ನೋಡಿ, ಪಾರ್ಕಿಂಗ್ ಇದು ನೋಡ್ಕೊಳ್ಳಿ. 2 ಕಾರ್ ಪಾರ್ಕಿಂಗ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಓಕೆ, ನೋಡಿ, ಇಲ್ಲೆಲ್ಲ ಗ್ರಾನೈಟ್ಸ್ ಹಾಕಿದ್ದಾರೆ. ವಿಲ್ ರೂಪ್ವರೆಗೂ, ಸ್ಟಿಲ್ ರೂಪ್ವರೆಗೂ ಹಾಕಿದ್ದಾರೆ.
ಓಕೆ, ಪಾರ್ಕಿಂಗ್ ಲೈಟು LED ಲೈಟ್ಸ್ ಎಲ್ಲ ಹಾಕಿದ್ದಾರೆ. 2 ಕಾರ್ ಪಾರ್ಕ್ ಮಾಡಿ ಒಂದು 4-5 ಬೈಕ್ ಆರಾಮಾಗಿ ಹಾಕೊಬೋದು. 4-5 ಏನೋ 10 ಬೈಕೆ ಹಾಕೊಬೋದು. 2 ಕಾರ್ ಪಾರ್ಕ್ ಮಾಡಿಕೊಂಡು ಒಂದು 10 ಬೈಕ್ ಹಾಕೊಬೋದು. ನೋಡಿ, ಪಿಲ್ಲರ್ಸ್ಗಳಿಗೆಲ್ಲ ಗ್ರಾನೈಟ್ ಇದು ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅದರಿಂದ. ಓಕೆ, ಇವಾಗ ನೋಡಿ ಗ್ರೌಂಡಲ್ಲಿ ಒಂದು 2 BHK ಹೌಸ್ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. ಫ್ರೇಮು ಡೋರ್ 2 ಟೀಕ್. ಓಕೆ, ಇನ್ನೂ ಪೆಂಡಿಂಗ್ ಕೆಲಸ ಇದೆ, ಮಾಡಿಕೊಡ್ತಾರೆ ಸ್ನೇಹಿತರೆ. ಇದೆಲ್ಲ ಕೆಲಸ ಇದೆ ಪೆಂಡಿಂಗ್. ಅದೇನು ಪೆಂಡಿಂಗ್ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಡ್ತಾರೆ. ಓಕೆ, ನೋಡಿ TV ಕ್ಯಾಬಿನ್, ವಿಂಡೋ. ಓಕೆ, ಹಾಲಲ್ಲೆಲ್ಲ POP ಎಲ್ಲ ಆಗಿದೆ, ನೋಡ್ಕೊಳ್ಳಿ. ಓಕೆ, ಕಿಚನ್ ನೋಡಿ ಇಲ್ಲಿ ಬರುತ್ತೆ. ನೋಡಿ, ದೇವ್ರ ಮನೆ ಟೆನೆಂಟ್ಸ್ಗಿದು. ಓಕೆ, ಸಿಂಪಲಾಗಿ ಮಾಡಿದ್ದಾರೆ. ಇದು ದೇವ್ರ ಮನೆ, ಇದು ಲ್ಯಾಬ್ ಅಡುಗೆ ಮನೆ. ಓಕೆ, ಇನ್ನೂ ಕೆಲಸ ಇದೆ, ಎಲ್ಲ ಮುಗಿಸ್ಕೊಡ್ತಾರೆ. ಫುಲ್ ಫಿನಿಶ್ ಆದರೆ ಒಳ್ಳೆ ಲುಕ್ ಬರುತ್ತೆ. ನೋಡಿ ಸ್ನೇಹಿತರೆ, ಇದು ಡಬಲ್ ಬೆಡ್ರೂಮ್. ಹಾಲಲ್ಲಿ ಒಂದು ವಾಶ್ರೂಮ್ ಇದೆ. ಇಲ್ಲೂ ಕಬೋರ್ಡೆಲ್ಲ ಫಾರಿನ್ ಹಾಕಿದ್ದಾರೆ. ಓಕೆ, ಪ್ರತಿಯೊಂದು ಐಟಮು ಜಾಗ್ವಾರೆ ಹಾಕಿದ್ದಾರೆ ಸ್ನೇಹಿತರೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರೆ ಹಾಕಿದ್ದಾರೆ. ಓಕೆ, ಇದು ರೂಮ್ 1. ರೂಮು ಡಬಲ್ ಕಾಟ್ ಹಾಕೋದ ಆರಾಮಾಗಿ ಹಾಕೋಬೋದು. ನೋಡಿ, ವಿಂಡೋ, ವಾರ್ಡ್ರೂಫ್ ಎಲ್ಲ ಆಗಿದೆ. ಡ್ರೆಸ್ಸಿಂಗ್ ಮಿರರ್, ವಾರ್ಡ್ರೂಫ್ ಎಲ್ಲ ಇದೆ. ಓಕೆ, ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೂ ಕೂಡ ಫಾರಿನ್ ಇದೆ. ಫಿಟ್ಟಿಂಗ್ಸ್ ಎಲ್ಲ ಬ್ರಾಂಡೆಡ್ ಹಾಕಿದ್ದಾರೆ. ಓಕೆ, ಇವಾಗ ರೂಮ್ 2 ನೋಡೋಣ. ನೋಡಿ ಸ್ನೇಹಿತರೆ, ಹಾಲು. ಓಕೆ, ಇದು ರೂಮ್ 2. ರೂಮ್ 2 ದೊಡ್ಡದಾಗಿದೆ. ವಿಂಡೋ, ವಾರ್ಡ್ರೂಫ್, ಓಪನ್ ವಾರ್ಡ್ರೂಫ್, ಯಾಕಂದರೆ ರೂಮ್ ದೊಡ್ಡದಾಗಿದೆ. ಓಕೆ, ನೋಡಿದ್ರಲ್ಲ. ನೋಡಿ ಸ್ನೇಹಿತರೆ, ಈ ಒಂದು ಗ್ರೌಂಡಲ್ಲಿರೋಂಥ ಮನೆಗೆ ಒಂದು ಇಲ್ಲಿ ನಡೀತಾ ಇರೋ ಪ್ರಕಾರ ಒಂದು 15,000 ಬಾಡಿಗೆ ಕೊಡ್ತಾರೆ ಸ್ನೇಹಿತರೆ. ಯಾಕಂದರೆ ಕಿರ್ಲೋಸ್ಕರ್ ಲೆವೆಟ್ಟು ಇಲ್ಲೆಲ್ಲ ಹೈಫೈ ಜನಗಳು. ನೋಡಿ, ಇಲ್ಲಿ ನಿಮಗೆ ಕಾಪರ್ ಲೈನ್ ಬರುತ್ತೆ ಈ ಮೆಟ್ಲು ಕೆಳಗಡೆ, ನೋಡಿದ್ರಲ್ಲ, ಅಲ್ಲೆಲ್ಲ ಕಾಪರ್ ಲೈನ್ ಬರುತ್ತೆ. ಓಕೆ, ನೋಡಿ ಸ್ನೇಹಿತರೆ, ಇವರು ಗ್ರೌಂಡ್ ಫ್ಲೋರಿಂದನೂ SS ಐಟಮೇ ಹಾಕಿದ್ದಾರೆ. ಜಿಂದಾಲ್ SS ರೈಲಿಂಗ್ಸ್ ಹಾಕ್ಸಿದ್ದಾರೆ. ಓಕೆ, ಇವಾಗ ಫಸ್ಟ್ ಫ್ಲೋರ್ 3 BHK ಹೌಸ್ ನೋಡಿ ಸ್ನೇಹಿತರೆ. ನೋಡಿ, ಸೇಫ್ಟಿ ಗೇಟ್ ಎಲ್ಲ ಮಾಡಿದ್ದಾರೆ. ಗ್ರಿಲ್ ವರ್ಕ್ಸ್ ಎಲ್ಲ ಸೂಪರಾಗಿದೆ. ಸೇಫ್ಟಿಗೆ ಸೂಪರಾಗಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ನೋಡಿ, ಮುಂದೆಗಡೆ ಫ್ರಂಟ್ ನೋಡಿ ಗ್ರಾನೈಟ್ಸ್ ಸ್ಟಿಲ್ ರೂಪ್ವರೆಗೂ ಹಾಕಿದ್ದಾರೆ ಸ್ನೇಹಿತರೆ. ಒಳ್ಳೆ ಲುಕ್ ಕೊಡುತ್ತೆ. ನೋಡಿ, POP ಎಲ್ಲ ಮಾಡಿದ್ದಾರೆ. ಓಕೆ, ನೋಡಿ, ಇದು ಫೋರ್ಟಿಕೋ. ಒಂದೊಂದು 6 ಫೀಟ್ ಇದೆ, ವಾಲ್ ಟು ವಾಲ್ ಎಲ್ಲ ಸೇರಿ 5 ಫೀಟ್ ಅಂತೂ ಗ್ಯಾರಂಟಿ ಇದೆ ಸ್ನೇಹಿತರೆ. ಓಕೆ, ನೋಡಿ, ಇದು 3 BHK ಹೌಸ್. ಫ್ರೇಮು ಡೋರ್ 2 ಟೀಕ್. ಡೋರ್ ನೋಡ್ರಿ. ಓಕೆ, ಫ್ರೇಮು ಡೋರ್ 2 ಟೀಕ್. TV ಕ್ಯಾಬಿನ್. ಓಕೆ, ಹಾಲಲ್ಲಿ ನೋಡ್ರಿ ಝೂಮರು, ಲೈಟು, POP ಭರ್ಜರಿ ಆಗಿದೆ. ಓಕೆ, ಕಿಚನ್, ಓಪನ್ ಕಿಚನ್. ಓಕೆ, ಇಲ್ಲಿ ಏನು ಪೆಂಡಿಂಗ್ ಇದೆ ನೋಡಿ ಸ್ನೇಹಿತರೆ, ಕೆಳಗಡೆ ಫ್ಲೋರ್ಗೂ ಅಷ್ಟೇ ಸ್ಟಿಕ್ಕರಿಂಗ್ ವಾಲ್ ಪೇಪರ್ ಅಂತೀವಲ್ವಾ, ಆ ವಾಲ್ ಪೇಪರ್ ಇನ್ನೂ ಹಾಕಿಲ್ಲ. ಹಾಕಿದ್ರೆ ಇನ್ನೂ ಎಕ್ಸಲೆಂಟಾಗಿ ಕಾಣಿಸುತ್ತೆ. ವಾಲ್ ಪೇಪರ್ ಪೆಂಡಿಂಗ್ ಇದೆ. ಯಾರು ಕಸ್ಟಮರು ಯಾವ ಕಲರ್ ಚಾಯ್ಸ್ ಮಾಡ್ತಾರೆ ಅದನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ಓಕೆ, ನೋಡ್ರಿ, ವಾಲ್ಗೆಲ್ಲ ಸಕ್ಕತ್ತಾಗಿದೆ. ವುಡ್ ವರ್ಕ್ ಎಲ್ಲ ಸೂಪರಾಗಿ ಕಾಣಿಸ್ತಾ ಇದೆ. ಓಪನ್ ಕಿಚನ್. ಓಕೆ, ಲ್ಯಾಪ್ ಯುಟಿಲಿಟಿ ತೋರಿಸ್ತೀನಿ.
ನೋಡಿ ಸ್ನೇಹಿತರೆ. ಯುಟಿಲಿಟಿನೂ ಇದೆ. ಇಲ್ಲೂ ಅಷ್ಟೇ ಸೇಫ್ಟಿ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ. ಓಕೆ, ನೋಡ್ಕೊಂಬಿಡಿ. ಇದು ಕಿಚನ್. ಓಕೆ, ಈ ಕಡೆಯಿಂದ ನೋಡಿ ಸ್ನೇಹಿತರೆ, ಮೇನ್ ಡೋರ್. ಓಕೆ, ವಿಂಡೋ, ಮೇನ್ ಡೋರ್ ನೋಡಿ. ಟಿ ವಿ ಕ್ಯಾಬಿನ್ ನೋಡಿ. ಟಿ ವಿ ಕ್ಯಾಬಿನ್ ನಡೆ ಎಲ್ಲ ನ್ಯಾಚುರಲ್ ಸ್ಟೋನ್ ಹಾಕಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಓಕೆ, ಡ್ರಾಯರ್ಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ನಿಮಗೆ ದೇವ್ರ ಮನೆ ಎಲ್ಲಿ ಬರುತ್ತೆ ನೋಡಿ. ಇವಾಗ ದೇವ್ರ ಮನೆ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಕೆಲಸ ಪೆಂಡಿಂಗ್ ಇದೆ, ದೊಡ್ಡದಾಗಿದೆ ಸ್ನೇಹಿತರೆ ದೇವ್ರ ಮನೆಯೂ. ಓಕೆ, ಇದು ದೇವ್ರ ಮನೆ ನೋಡಿ. ಇನ್ನು ಕೆಲಸ ಪೆಂಡಿಂಗ್ ಇದೆ, ಮಾಡಿಕೊಡ್ತಾ ಇದ್ದಾರೆ. LED ಲೈಟ್ಸ್ ವಿಘ್ನೇಶ್ವರನ ಹಾಕಿದ್ದಾರೆ. ಓಕೆ, ವಾಲ್ಗೆಲ್ಲ ವೈಟು ಪ್ಯಾಟ್ರನ್ ಹಾಕಿ ವಾಲ್ ಟೈಲ್ಸ್ ಇದೆ, ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಓಕೆ, ನೋಡಿದ್ರಲ್ಲ. ಇವಾಗ ನಿಮಗೆ ರೂಮ್ 1 ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇದು ರೂಮ್ 1. ರೂಮ್ 1ಗೆ ನೋಡಿ ಕಾಟ್ ಎಲ್ಲ ಹಾಕಿದ್ದಾರೆ. ಓಕೆ, ಒಂದು ಕ್ವೀನ್ ಸೈಜು ಕಾಟ್ ಹಾಕಿದ್ದಾರೆ. ಬಾಕ್ಸು, ಇದರೊಳಗೂ ಬಟ್ಟೆಗಳು ಏನಾರ ಸ್ಟೋರೇಜ್ ಮಾಡ್ಕೊಬೋದು. ಮತ್ತು ಸಿಂಪಲಾಗಿ POP ಆಗಿದೆ. ವಾಲ್ಡ್ರೂಫ್ ಕೂಡ ಇದೆ ನೋಡಿ, ವಾಲ್ಡ್ರೂಫ್. ಓಕೆ, ಡ್ರೆಸ್ಸಿಂಗ್ ಮಿರರ್ ಈ ಕಡೆ ಇದೆ. ಓಕೆ, ನೋಡಿದ್ರಲ್ಲ. ಇವಾಗ ರೂಮ್ 2 ನೋಡೋಣ. ನೋಡಿ, ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ನೋಡಿ, ಹಾಲಿಂದ ಬಂತಂಗೆ ಇಲ್ಲೊಂದು ವಾಶ್ರೂಮ್ ಬರುತ್ತೆ. ನೋಡ್ರಿ ಎಷ್ಟು ವಿಶಾಲವಾಗಿದೆ. ಫಾರಿನ್ ಹಾಕಿದ್ದಾರೆ ಕಪ್ಬೋರ್ಡ್, ದೊಡ್ಡದಾಗೂ ಕೂಡ ಇದೆ. ಓಕೆ, ಫಿಟ್ಟಿಂಗ್ಸ್ ಎಲ್ಲ ಬ್ರಾಂಡೆಡ್ ಹಾಕಿದ್ದಾರೆ ನೋಡ್ರಿ. ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, POP ನೋಡ್ರಿ. ಲ್ಯಾಬ್, ವಾರ್ಡ್ರೋಫ್ ಎಲ್ಲ ಈ ಕಡೆ ಬರುತ್ತೆ ನೋಡಿ. ವಾರ್ಡ್ರೋಫ್ ಡಿಫ್ರೆಂಟ್ ಆಗಿದೆ. ಓಕೆ, ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್, ಇಲ್ಲೂ ಅಷ್ಟೇ ಫಾರ್ಮ್ ಇದೆ. ಓಕೆ, ಡ್ರೆಸ್ಸಿಂಗ್ ಮಿರರ್ ನೋಡಿ ಸ್ನೇಹಿತರೆ, ಇಲ್ಲಿ ಬರುತ್ತೆ. ಇದು ಡ್ರೆಸ್ಸಿಂಗ್ ಮಿರರ್. ಓಕೆ, ನೋಡಿದ್ರಲ್ಲ. ಇವಾಗ ರೂಮ್ 3 ನೋಡೋಣ. 3ನೇ ಬೆಡ್ರೂಮ್ ನೋಡಿ ಸ್ನೇಹಿತರೆ. 3 ರೂಮ್ಗಳಿಗೂ ಕಾಟ್ ಪ್ರಾವಿಷನ್ ಮಾಡಿದ್ದಾರೆ ಇವರು, ನೋಡ್ಕೊಳ್ಳಿ. ಇಲ್ಲೂ ಅಷ್ಟೇ ನಿಮಗೆ ಕ್ವೀನ್ ಸೈಜು ನಿಮಗೆ ನೋಡ್ಕೊಳ್ಳಿ, ದೊಡ್ಡದಾಗೇ ಇದೆ. ಕ್ವೀನ್ ಅನ್ನ ಅಂದ್ಕೊಳ್ಳಿ, ಕಿಂಗ್ ಅನ್ನ ಅಂದ್ಕೊಳ್ಳಿ. ಸೊ 3 ರೂಮ್ಗೂ ಕಾಟ್ ಪ್ರಾವಿಷನ್ ಮಾಡಿದ್ದಾರೆ. 3 ರೂಮ್ಗೂ ಬಾಕ್ಸ್ ಕಾಟ್ಗಳು. ಸೊ ಇದಕ್ಕೆಲ್ಲ ಸ್ಟೋರೇಜ್ಗೆಲ್ಲ ಅವಕಾಶ ಇದೆ ಒಳಗಡೆ. ಮತ್ತು POP ಎಲ್ಲ ಆಗಿದೆ, ವಿಂಡೋನು ಇದೆ. ಓಕೆ, ನೋಡ್ರಿ, ವಾರ್ಡ್ರೋಫ್ ಎಲ್ಲ ಸೂಪರ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಓಕೆ ಸ್ನೇಹಿತರೆ, ನೋಡ್ತಾ ಇರಿ, ನಾನು ಹೇಳ್ತಾ ಇರ್ತೀನಿ, ಇನ್ನೊಂದು ಸತಿ ಹೇಳ್ತೀನಿ, ನೋಡ್ಕೊಳ್ಳಿ. ನೋಡಿ, ಕಿಚನ್ ನೋಡಿ ತೋರಿಸ್ಬಿಡ್ತೀನಿ. ಇದು ಕಿಚನ್ ಆರ್ಚು. ಸೊ ಕಿಚನ್ ಇಲ್ಲಿ ಬರುತ್ತೆ ನೋಡಿ. ಒಂದು ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, 1 2 ರೂಮು, ಮತ್ತು ಅಲ್ಲಿ ದೇವ್ರ ಮನೆ ಎದುರುಗಡೆ ಅಲ್ಲೊಂದು ರೂಮ್ ಬರುತ್ತೆ ನೋಡಿ ಸ್ನೇಹಿತರೆ. ಓಕೆ,
ಝೂಮರ್ ಲೈಟು ಸೂಪರ್ ಆಗಿದೆ. ಓಕೆ, ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಹೇಳ್ತಾ ಇರ್ತೀನಿ ಸ್ನೇಹಿತರೆ, ಇಲ್ಲಿಗೆ ನಿಮಗೆ ಇದ್ರ ಪಕ್ಕನೇ ನಿಮಗೆ ಎಷ್ಟು ನಿಯರ್ ಅಂತಂದರೆ ಭಾಳ ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಿಮಗೆ ಸಪ್ತಗಿರಿ ಹಾಸ್ಪಿಟ್ಲು ಬರುತ್ತೆ, ಸಪ್ತಗಿರಿ ಯೂನಿವರ್ಸಿಟಿ ಬರುತ್ತೆ. ನಿಮಗೆಲ್ಲ ಸಪ್ತಗಿರಿ ಯೂನಿವರ್ಸಿಟಿ ಬಂದ ಮೇಲೇ ಇಲ್ಲೆಲ್ಲ ಸಿಕ್ಕಾಪಟ್ಟೆ ರೈಟೆಲ್ಲ ಜಾಸ್ತಿ ಆಗಿರೋದು. ನೋಡಿ, ದೊಡ್ಡ ಯೂನಿವರ್ಸಿಟಿ ಇದು. ಸಪ್ತಗಿರಿ ಯೂನಿವರ್ಸಿಟಿ ಅಂದರೆ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ಗಳಿದ್ದಾರೆ ಇಲ್ಲೆಲ್ಲ. ಮತ್ತು ಆಚಾರ್ಯ ಕಾಲೇಜ್ ಸ್ಟೂಡೆಂಟ್ಸು ಜಾಸ್ತಿ. ಈ ಒಂದು ಲೆವೆಟಲ್ಲೆಲ್ಲ ಸ್ಟೂಡೆಂಟ್ಸೇ ಜಾಸ್ತಿ ಸ್ನೇಹಿತರೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬಾಡಿಗೆಗೆ ಡಿಮ್ಯಾಂಡ್ ಇದೆ. ಓಕೆ, ನಿಮಗೆ ಓನರ್ ಟೋಟಲ್ ರೆಂಟಲ್ ಇನ್ಕಮ್ ಅಂದ್ಬಿಟ್ಟು ಒಂದು 55,000 ರೆಂಟಲ್ ಇನ್ಕಮ್ ಇದೆ ಈ ಒಂದು ಬಿಲ್ಡಿಂಗಿಂದ. ಮತ್ತು ಓನರ್ ಬಿಟ್ಟು ಎಷ್ಟಪ್ಪ ಬರುತ್ತೆ ಸ್ನೇಹಿತರೆ, ಒಂದು 35,000ಕ್ಕೆ ಮೋಸನೇ ಇಲ್ಲ. ನೀವು ಸ್ಟೂಡೆಂಟ್ಸ್ಗೆ ಏನನ್ನ ಕೊಡ್ತೀವಿ ಅಂತಂದರೆ ಓನರ್ ಬಿಟ್ಟೆ 50,000 ಬರುತ್ತೆ. ಯಾಕಂದರೆ ಅವರು 5-6 ಜನ ಇರ್ತಾರೆ ಒಂದೊಂದು ರೂಮಲ್ಲಿ. ಸೊ ಅವರು ಒಂದೊಂದು ರೂಮ್ಗೆ 15,000 20,000 ಬಾಡಿಗೆ ಕೊಡ್ತಾರೆ, ಡಬಲ್ ಬೆಡ್ರೂಮ್ ಇರೋದಕ್ಕೆ. ಸೊ ಫ್ಯಾಮಿಲಿಗೆ ಕೊಟ್ಟರೆ ಒಂದು 35,000 ಬರುತ್ತೆ, ಸ್ಟೂಡೆಂಟ್ಸ್ ಕೊಟ್ಟರೆ ಒಂದು 50,000ನೇ ಬರುತ್ತೆ ಓನರ್ ಬಿಟ್ಟು. ನಾನು ಹೇಳ್ತಾ ಇರೋದು ನೋಡಿ ಸ್ನೇಹಿತರೆ. ಇಲ್ಲೂ ಅಷ್ಟೇ, ಡೋರು ಫ್ರೇಮ್ 2 ಟೀಕು. ಇದು 2 BHK. ನೋಡಿ, TV ಕ್ಯಾಬಿನ್. ಇದು ಒಂದು ರೂಮು. ಓಕೆ, ವಿಂಡೋ ಇದೆ. ಓಕೆ, ಸಿಂಪಲ್ಲಾಗಿ ವಾರ್ಡ್ರೋಬ್ ಮಾಡಿದ್ದಾರೆ. ಓಕೆ, ನೋಡಿ, ದೇವ್ರ ಮನೆ ಇಲ್ಲಿ ಬರುತ್ತೆ. ದೇವ್ರ ಮನೆ, ಕಿಚನ್ ಮತ್ತು ಲ್ಯಾಪ್ ಎಲ್ಲ ಇಲ್ಲಿದೆ ನೋಡಿ, ಇಲ್ಲಿದೆ. ಓಕೆ, ಇದು ದೇವ್ರ ಮನೆ, ಇದು ಹಾಲು. ನೋಡಿದ್ರಲ್ಲ ಸ್ನೇಹಿತರೆ, ಮೇನ್ ಡೋರ್. ಇದೊಂದು ಇದರಲ್ಲಿ ಹಾಲಲ್ಲಿ ವಾಶ್ರೂಮ್. ಓಕೆ, ಫಾರಿನ್ ಇದೆ. ಫಿಟ್ಟಿಂಗ್ಸ್ ಎಲ್ಲ ಬ್ರಾಂಡೆಡ್ ಹಾಕಿದ್ದಾರೆ. ಇದು ಒಂದು ರೂಮ್. ಇಲ್ಲೂ ವಾರ್ಡ್ರೋಬ್ ಎಲ್ಲ ಇದೆ. ಓಕೆ, ಇನ್ನೊಂದು ಇದೆ, ತೋರಿಸ್ತೀನಿ. ಟೋಟಲ್ 4 ಮನೆ ಬರುತ್ತೆ ಸ್ನೇಹಿತರೆ. ಇಲ್ಲೂ ಅಷ್ಟೇ ಸೇಫ್ಟಿಗೆ ಐರನ್ ವರ್ಕೆಲ್ಲ ಸಖತ್ತಾಗಿದೆ ನೋಡಿ. ಇದು ಕೂಡ 2 BHK. ನೋಡಿ, TV ಕ್ಯಾಬಿನ್. ಓಕೆ, ನೋಡಿ, ಇದು ರೂಮ್ 1 ನೋಡಿ ಸ್ನೇಹಿತರೆ, ರೂಮ್ 1. ಇಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ ಎಲ್ಲ ಆಗಿದೆ. ಓಕೆ, ನೋಡಿ, ವಾಶ್ರೂಮ್ ಇಲ್ಲಿ ಬರುತ್ತೆ. ಓಕೆ, ಇದು ರೂಮ್ 2 ನೋಡಿ, ವಿಂಡೋ ಮತ್ತು ಡ್ರೆಸ್ಸಿಂಗ್ ಮಿರರ್, ವಾರ್ಡ್ರೋಬ್ ಆಗಿದೆ. ಓಕೆ, ಹಾಲ್ ನೋಡಿರಿ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗುತ್ತೆ. ಓಕೆ, ಎಲ್ಲ ತೋರಿಸ್ದೆ. ಕಿಚನಲ್ಲಿ ಮನೆಗೆ ತೋರಿಸ್ತೀನಿ ಕಿಚನನ್ನು. ಓಕೆ, ನೋಡಿರಿ, ವಾಶ್ರೂಮ್ ಇದು. ಇಲ್ಲೂ ಫಾರಿನ್ ಆಗಿದ್ದಾರೆ. ಓಕೆ, ದೇವ್ರ ಮನೆ ಇದು, ದೇವ್ರ ಮನೆ ನೋಡಿ. ಕಿಚನ್. ಓಕೆ, ಏನಪ್ಪ ಈ ಥರ ಇದೆ ಡಿಫ್ರೆಂಟಾಗಿ ಕಿಚನ್ ಸ್ನೇಹಿತರೆ. ಇದು ವಾಸ್ತು ಪ್ರಕಾರ ಅಗ್ನಿ ಮೂಲೆಯಲ್ಲಿ ಬೇಕಾದ್ರೂ ಇರ್ಬೋದು, ವಾಯು ಮೂಲೆಯಲ್ಲಿ ಬೇಕಾದರೂ ಕಿಚನ್ ಇರ್ಬೋದು. ವಾಸ್ತು ಪ್ರಕಾರ ಏನು ತೊಂದರೆ ಏನಿಲ್ಲ. ಓಕೆ, ನೋಡಿದ್ರಲ್ಲ. ಇವಾಗ ಟೆರೆಸ್ ಮೇಲೆ ಹೋಗೋಣ. ನಿಮಗೆ ಅಕ್ಕಪಕ್ಕ ಏನಿದೆ ಎಲ್ಲ ಕ್ಲಿಯರಾಗಿ ತಿಳಿಸ್ತೀನಿ ನೋಡಿ ಸ್ನೇಹಿತರೆ. ಈ ಒಂದು ಲೆವೆಟ್ ಬರೋದು ಸಪ್ತಗಿರಿ ಹಾಸ್ಪಿಟಲಿಂದ ಜಸ್ಟ್ ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ಲೆವೆಟ್ ಬರುತ್ತೆ. ನೇವಿ ಲೆವೆಟ್, ಕಿರ್ಲೋಸ್ಕರ್ ಲೆವೆಟ್ಗೆ ಅಟ್ಯಾಚೆ ನೇವಿ ಲೆವೆಟ್ ಅಂತ ಈ ಲೆವೆಟ್ ಹೆಸರು ನೋಡಿ ಸ್ನೇಹಿತರೆ. ಇಲ್ಲಿ 30-40 ನಾರ್ತ್ ಫೇಸಿಂಗ್ ಈ ಒಂದು ಮನೆ. ಓಕೆ, ನೋಡ್ಕೊಳ್ಳಿ. ಕೆಳಗಡೆ ಗ್ರೌಂಡಿಂದನೂ ನೀವು SS ಐಟಮ್, ರೈಲಿಂಗ್ಸ್ ಎಲ್ಲ SS ಐಟಮ್ ತೋರಿಸಿದ್ದೀನಿ ಸ್ನೇಹಿತರೆ. ಓಕೆ, ಇವಾಗ ಮೇಲ್ಗಡೆ ಹೋಗೋಣ. ನೋಡಿ, ಇಲ್ಲಿ ಈ ಮನೆ ತೊಗೊಳೋವಂಥವ್ರಿಗೆ ಏನೇನು ಮಾಡಿದ್ದಾರೆ ಸ್ನೇಹಿತರೆ. ಇವರು ಸೋಲಾರ್ ಕೂಡ ಹಾಕ್ಸ್ಕೊಡ್ತಾ ಇದ್ದಾರೆ, ಸೋಲಾರು ಹಾಕ್ಸ್ಕೊಡ್ತಾರೆ ನೋಡಿ ಸ್ನೇಹಿತರೆ. 2 ಟ್ಯಾಂಕ್ ರೂಮ್ ಬರ್ತವೆ. ಮತ್ತು ನಿಮಗೆ ನಮ್ಮ ಬಟ್ಟೆ ಒಗೆಯೋಕ್ಕೆಲ್ಲ ಪ್ರಾವಿಷನ್, ವಾಷಿಂಗ್ ಮಿಷಿನ್ಗೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಟ್ಟೆ ಒಗೆಯೋಕ್ಕೆಲ್ಲ ಮಾಡಿದ್ದಾರೆ, ಎಲ್ಲ ರೀತಿ ಸೌಲಭ್ಯ ಇದೆ
ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಓನರ್ ಇರೋವಂಥ ಮನೆಗೆ ಸೋಲಾರ್ ಕೂಡ ಹಾಕ್ಸ್ಕೊಡ್ತಾರೆ. ನೋಡಿ ಸ್ನೇಹಿತರೆ, ಸೋಲಾರ್ ಹಾಕ್ಸ್ಕೊಡ್ತಾರೆ, KB ಮೀಟ್ರ್ ಹಾಕ್ಸ್ಕೊಡ್ತಾರೆ, ಕಾವೇರಿ ನೀರು ಕೂಡ ಅವರೇ ಮಾಡಿಕೊಡ್ತಾರೆ. 1 ಫಾರ್ ಸೆಟ್ಲ್ಮೆಂಟ್. ನೋಡಿ ಸ್ನೇಹಿತರೆ, ಸುತ್ತ ಈ ಥರ ಮನೆಗಳೆಲ್ಲ ಹೊಸ ಮನೆಗಳೇ ಇಲ್ಲೆಲ್ಲ ಇರೋದು. ಇಲ್ಲೂ ಕೂಡ ಫುಲ್ಲು ಡಿಮ್ಯಾಂಡ್ ಇದೆ ಸ್ನೇಹಿತರೆ. ಕನ್ವರ್ಷನ್ ಏಕಾತ ಅಂತಂದರೆ ಒಳ್ಳೆ ಸೈಟು ಇದು. ಮತ್ತು ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲೆಲ್ಲ ಲೋನ್ ಆಗುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ, ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲೆಲ್ಲ ಲೋನ್ ಆಗುತ್ತೆ. ಸುತ್ತಮುತ್ತ ಒಳ್ಳೆ ಲೊಕೇಶನ್ಸ್ ಇದು. ಇಲ್ಲೆಲ್ಲ ಸೈಟ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಓಕೆ ನೋಡಿ ಸ್ನೇಹಿತರೆ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಜಿಂದಾಲ್ ಸಿಟಿ. ನೋಡಿ ಸ್ನೇಹಿತರೆ, ಜಿಂದಾಲ್ ಸಿಟಿ ದೂರದಲ್ಲಿ ಕಾಣಿಸ್ತಾ ಇದೆ ನಮಗೆ. ಓಕೆ, ಜಿಂದಾಲ್ ಸಿಟಿಗೆ ಎಷ್ಟು ಕಿಲೋಮೀಟ್ರು ಸ್ನೇಹಿತರೆ? ಒಂದು 3.5 ಕಿಲೋಮೀಟ್ರ್ ಆಗುತ್ತೆ. ನಾಗಸಂದ್ರ ಮೆಟ್ರೋಗೂ ಅಷ್ಟೇ ಒಂದು 3.5 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ಸಪ್ತಗಿರಿ ಹಾಸ್ಪಿಟ್ಲು ವಾಕಬಲ್ ಡಿಸ್ಟ್ ಅರ್ಧ ಕಿಲೋಮೀಟ್ರಲ್ಲಿ ಇದೆ ಕಣ್ರಿ. ಮತ್ತು ಹೆಸರುಘಟ್ಟ ಮೇನ್ ರೋಡು ಅಷ್ಟೇ ಜಸ್ಟ್ ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಅರ್ಧ ಕಿಲೋಮೀಟ್ರಿಗಿಂತ ಕಮ್ಮಿ ಬರುತ್ತೆ. 8ನೇ ಮೈಲಿಗೆ ಎಷ್ಟು ಕಿಲೋಮೀಟ್ರು ಸ್ನೇಹಿತರೆ? ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಇಲ್ಲಿ ಮುಂದೆಗಡೆ ನಿಮ್ಗೆ ಆಚಾರ್ಯ ಕಾಲೇಜು, ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಆಚಾರ್ಯ ಕಾಲೇಜ್ ಬರುತ್ತೆ. ಕೃಷ್ಣ ಇಂಜಿನಿಯರಿಂಗ್ ಬರುತ್ತೆ. ಮತ್ತು ನಿಮ್ಗೆ ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಕೃಷ್ಣ ಇಂಜಿನಿಯರಿಂಗ್ ಬರುತ್ತೆ, ಯೂರೋ ಸ್ಕೂಲ್ ಬರುತ್ತೆ, ಮತ್ತು 85 ಸ್ಕೂಲ್ ಬರುತ್ತೆ. ಮತ್ತು ಇನ್ನೂ ಒಳ್ಳೊಳ್ಳೆ ಸ್ಕೂಲ್ಗಳೆಲ್ಲ ಇದೆ ಸ್ನೇಹಿತರೆ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬಂದ್ಬಿಟ್ಟು ಇಲ್ಲಿಂದ 1.25 ಕಿಲೋಮೀಟ್ರ್ ಆಗ್ಬೋದು. ಡೆಲ್ಲಿ ಪಬ್ಲಿಕ್ ಸ್ಕೂಲು ನೋಡಿದ್ರಲ್ಲ ಸ್ನೇಹಿತರೆ. ಓಕೆ, ಈ ಒಂದು ಮನೆಗೆ ಇಲ್ಲಿ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ ಅವರು 2,10,00,000 ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೆಗೆಷಬಲ್ ಇದೆ. ನೀವು ನೇರವಾಗಿ ಬನ್ನಿ, ನಾವು ಕುಣಿಸಿ ವ್ಯಾಪಾರ ಮಾಡಿಸಿ ಕೊಡಿಸ್ತೀವಿ ಸ್ನೇಹಿತರೆ. ಲೋನ್ಸ್ ಕೂಡ ನಾವೇ ಮಾಡ್ತೀವಿ. ನಿಮಗೆ ಕನ್ವರ್ಷನ್ ಏಕಾತ ಇರೋದ್ರಿಂದ ನಿಮ್ಗೇನು ಜಾಸ್ತಿ ಏನು ಹೇಳಬೇಕಾಗಿಲ್ಲ. ಪ್ಲಾನ್ ಅಪ್ರೂವಲ್ ಇದೆ. ಬಿಲ್ಡಿಂಗು 30 ಅಡಿ ರೋಡ್ಸು, ನಾರ್ತ್ ಫೇಸಿಂಗು. ಓನರ್ ಬಿಟ್ಟು ಒಂದು 35,000 ಬರುತ್ತೆ. ಟೋಟಲ್ ಹಾಕ್ಕೊಂಡ್ರೆ ಟೋಟಲ್ ಎಲ್ಲ ಮನೆಯೂ ಬಾಡಿಗೆ ಕೊಟ್ಟರೆ 55,000 ಬರುತ್ತೆ. ಓಕೆ, ಇದು ಕನ್ವರ್ಷನ್ ಏಕಾತ ಇರೋದ್ರಿಂದ, ಪ್ಲಾನ್ ಅಪ್ರೂವಲ್ ಇರೋದ್ರಿಂದ ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲೆಲ್ಲ ಲೋನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಯಾರ್ದಾನ ಪ್ರಾಪರ್ಟಿ ಮಾರಬೇಕು ಅಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಬಂದು ವಿಡಿಯೋ ಮಾಡಿ ನಿಮಗೆ ಸೇಲ್ ಮಾಡಿಸ್ಕೊಡ್ತೀನಿ. ಮತ್ತು ನೋಡಿದಂಥವ್ರು ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಗಳು ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತು ನೋಡಿ, ಮತ್ತೊಮ್ಮೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಈ ಒಂದು ಮನೆಯ ಬಜೆಟ್ ಬಂದ್ಬಿಟ್ಟು, ಈ ಒಂದು ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,10,00,000 ನೆಗೆಷಬಲ್ ಇದೆ ಸ್ನೇಹಿತರೆ.